ದೇವತೆಗಳಿಗೆ ಒಡೆಯ ಯಾರು? ಶಿವ ಜಗತ್ತಿಗೆ ಒಡೆಯ. ಆದ್ದರಿಂದಲೇ ಶಿವನನ್ನು ಜಗದೊಡೆಯ ಅಂತ ಪ್ರತಿಯೊಬ್ಬರು ಕೊಂಡಾಡಿದರು. ಶಿವನಿಗೆ ಹೆಚ್ಚು ಕಡಿಮೆ, ಅವರು ಇವರು, ಮೇಲು ಕೀಳು ಎನ್ನುವ ತಾರತಮ್ಯವನ್ನಿರಿಸಿದ ಶಿವನಲ್ಲ. ಶಿವನಿಗೆ ಎಲ್ಲವರೂ ಒಂದೇ. ನೀನು ಎಣಿಸಿದ್ದು ಮಾತ್ರ ಶಿವನ ಬಗ್ಗೆ ಹಾಗೆ. ಅದಿರೋ ಹೋಗ್ಲಿಕ್ಕಿಲ್ಲ, ಕೆಟ್ಟ ವಾಸನೆ. ನರನಾಥ ಕೇಳಿಲ್ಲ. ಶಿವ ನರನಾಥನು ಮಾತ್ರ ಅಲ್ಲ, ಸುರನಿಗೆ ನಾಥನೂ ಎನ್ನುವುದು ಮರೆಯಬೇಡಿ. ಹೌದು. ಆಮೇಲೆ ಸಮುದ್ರ ಮಂತ್ರದ ಕಥೆ ಹೇಳಿದೆಲ್ಲ, ವಿಷ ಕುಡಿದದ್ದು ಪ್ರಕರಣ. ಶಿವನನ್ನು ಮರುಳ ಎಂದು ಬೆರಳು ಮೂಡಿಸಿದೆ ಒಂದು. ಉಳಿದ 4 ಬೆರಳು ನಿನ್ನನ್ನೇ ತೋರಿಸಿದೆ ಎನ್ನುವುದು ಮರೆಯಬೇಡಿ. ಆದರೂ ಕುಡಿದದ್ದು ಸತ್ಯ ಹೌದಲ್ಲ. ದೇವತೆಗಳು ದಾನವರು ಸಮುದ್ರವನ್ನು ಮತಿಸಿದರು, ಕಳೆದುಕೊಂಡ ಸೋಸ್ತುಗಳನ್ನು ಮತ್ತೆ ಪಡೆಯುವುದಕ್ಕೆ. ಮತಿಸುವ ಸಂದರ್ಭದಲ್ಲಿ ಮೊದಲು ಹುಟ್ಟಿತು ಹಾಲಾಹಲ, ವಿಷ ಅಂತ ಗೊತ್ತುಂಟು. ಜನರಲ್ಲಿ ಭೀತಿ ಹುಟ್ಟಿತು, ವಿಷ ಹುಟ್ಟಿತಲ್ಲ ಇನ್ನೇನು ಮುಂದೇನು ಅಂತ. ಶಿವ ಪ್ರತ್ಯಕ್ಷನಾಗಿ ವಿಷವನ್ನೇ ಕುಡಿದು ಆರ್ಜಿಸಿಕೊಂಡವ. ನೀನು ತಿಳಿದುಕೊಳ್ಳಬೇಕಾಗಿತ್ತು ಶಿವನ ಯೋಗ್ಯತೆ. ಹಾಲು ಕುಡಿದ ಮಕ್ಕಳೇ ಬದುಕುವುದಿಲ್ಲ, ಅಂತಾದ್ರಲ್ಲಿ ವಿಷವನ್ನು ಕುಡಿದವರು ಬದುಕುವಾರೆ. ವಿಷವನ್ನೇ ಕುಡಿದು ಶಿವ ಆರ್ಜಿಸಿಕೊಂಡಿದ್ದಾನೆಂತಾದ್ರೆ ಶಿವನ ಶಕ್ತಿ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾಗಿತ್ತು. ಸತಿಧರ್ಮಾನುಸಾರವಾಗಿ ಕುತ್ತಿಗೆ ಒತ್ತಿದ್ದು ನೀನಾಗಿದ್ರೆ ಅದೇ ಮಾಡ್ತಿದ್ದಿ. ಕಂಠವನ್ನು ಹಿಡಿದೆ, ಆಮೇಲೆ ಬಿಟ್ಟೆ, ವಿಷ ಅಲ್ಲೇ ಸ್ಥಾಪನೆಯಾಯಿತು. ನೀಲಕಂಠ ನಂಜುಂಡೇಶ್ವರ ಎನ್ನುವಂತ ಬಿರುದಿಗೆ ನನ್ನ ಗಂಡ ಪಾತ್ರರಾದವು ಅಂತ ಶಿವನ ಬಗ್ಗೆ ನೀನು ಮಾತಾಡಿದೆಯಲ್ಲ, ಎಷ್ಟು ಅಹಂಕಾರ. ಉಂಟಲ್ಲ, ಅಂಬಿಕೆಯೊಂದಿಗೆ ಶಿವನಿಗೆ ಮದುವೆ ಆಗುವಾಗ ನೀನೆಲ್ಲಿದ್ದಿ? ಅದು ಮದುವೆಗೆ ನಾವು ಬರಲಿಲ್ಲ, ಅದು ಹೋಗಿ ನೋಡಿ ಬಂದವರೆಲ್ಲ ಹೇಳಿದ್ದು ಕೇಳಿದ್ದು. ಯಾರೋ ಹಾಸ್ಯಕ್ಕಾಗಿ ಕಟ್ಟಿದ ಕಥೆಯನ್ನು ಶಿವನ ಮುಂದೆ ನೀನು ಪ್ರತ್ಯಕ್ಷಪಡಿಸುತ್ತಿದ್ದಾದ್ರೆ ನಿನಗೆ ಎಷ್ಟು ಅಹಂಕಾರ ಯಾಕೆ ಇರುವುದು ಗೊತ್ತಾಯಿತು. ಚಂದದವಳು, ನಾನು ಅಂದದವಳು, ಪಟ್ಟಿಯಲ್ಲಿ ಮತ್ತೊಬ್ಬಳಿಲ್ಲ ನನ್ನಷ್ಟು ಚಂದದವಳು ಎನ್ನುವಂತ ಅಹಂಕಾರ ತುದಿಯನ್ನಿರಿದಿ. ಅದರ ಬುಡ ತೋರಿಸ್ತೇನೆ ನಿನಗೆ. ಈ ಚಂದವೇ ನಿನ್ನಲ್ಲಿಲ್ಲದಿದ್ರೆ ಏನನ್ನು ಕಂಡು ನೀನು ಅಹಂಕಾರ ಪಡ್ತೀನಿ? ಇಷ್ಟು ಎತ್ತರದಲ್ಲಿರುವುದಕ್ಕೆ ನಿನಗೆ ಅರ್ಹತ ಇಲ್ಲ. ಶಿವನ ಸಾನ್ನಿಧ್ಯಕ್ಕೆ ಕೆಟ್ಟ ಮಾತುಗಳನ್ನು ಆಡಿರುವುದರಿಂದ ಸತಿದೇವಿಯಾದ ನಾನು ಕುಪಿತವಾಗಿದ್ದೀನಿ. ನಿನಗೆ ಮುಂದೆ ಶ್ರಮಿಸುವುದಕ್ಕೆ ಬರ್ತಾ ಇದ್ದೇನೆ. ಈ ಅಂದ ನಿನ್ನಲ್ಲಿ ಇರಬಾರದು. ಇದು ಕರ್ಮ ಪುಣ್ಯದಲ್ಲಿ ನೀನು ಕೃತ್ಯವಾಗಿ ಬಿಟ್ಟಿರು. ಶಂಕರಿ ಕ್ಷಮಿಸೋ ಕ್ಷಮಿಸೋ ಕರುಣೆ ಶಂಕರಿ ಶಂಕರಿ ಕರುಣೆ ಶಂಕರಿ ಭವಾನಿ ಚರಣವತಿ ಕರಿ ಭವಾನಿ ಚರಣವತಿ ಕರಿ ಶಂಕರಿ ಗತಿ 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 ರಂಗಿನಯ ಬೇದನ
ಆರಾಧನೆಗೆ ಆದಿಯ ಕಾಣಲು ಆಪರಾಧಕ್ಕೆ ದಾರಿ ಕಾಲಿನರು ನೀ ದಯ ದಯ ತೋರು ನೀ ದಯ ದಯ ತೋರೆ ಆದಿಮಾಯೇ ಜಯ 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 ಆದಿಮಾಯೇ ಕರುಣೆಯ ದೇವರು ಶಂಕರಿ ಭವಾನಿ ಚರಣವಾದಿ ಶಂಕರಿಯೇ ಜಯ 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 ತಪ್ಪಾಯಿತು. ಇನ್ನು ಹಾಗೆ ಹೇಳಿ ನಾನು ನಿಮಗೆ ಬೇಡಿಕೊಳ್ತಾ ಇದ್ದೇನೆ. ಅಜ್ಞಾನಿಯನ್ನು ಅಹಂಕಾರದಲ್ಲಿ ತೊಳೆದಾಡುತ್ತಿದ್ದಂತ ನನ್ನ ಪಾಲಿಗೆ ನೀವು ಮುಗಿದು ಶಪಿಸಿದ ನನಗೆ ನಾನು ಏನು ಎಷ್ಟು ಎಂದು ಚೆನ್ನಾಗಿ ಅರ್ಥವಾಯಿತು. ಬಗೆಯ ರೀತಿಯಲ್ಲಿ ಸೂಚಿಸ್ತಾ ಇದ್ದೇನೆ. ಕರುಣೆಯನ್ನು ತೋರಿಸಬೇಕು ಎನ್ನುವ ಹಾಗೆ ಬೇಡಿಕೊಳ್ತಾ ಇದ್ದೇನಮ್ಮ. ಅಹಂಕಾರವನ್ನು ತಲೆಗಡಲಿ ಹೋಗಿತ್ತು. ಈಗ ತಪ್ಪಾಯಿತು ಎನ್ನುವ ಹಾಗೆ ನಿಮ್ಮ ಕಾಲ ಬುಡದಲ್ಲಿ ನಿಮಗೆ ಬೇಡಿಕೊಳ್ತಾ ಇದ್ದೇನೆ. ಗೊತ್ತಾಯ್ತು. ತಲೆಗೆರೆದಂತ ನೀವು ಕಾಲ ಬುಡಕ್ಕೆ ಬರಲೇಬೇಕು. ಅಹಂಕಾರ ತಾವೆಯೊಡೆದಂತ ನನ್ನ ಪಾಲಿಗೆ ಈ ಸಂದರ್ಭದಲ್ಲಿ ನಿಮ್ಮ ಕಾಲಕ್ಕಾಗಿದ್ದೇನೆ. ಕ್ಷಮಿಸಿ ಎನ್ನುವ ಹಾಗೆ ಬೇಡಿಕೊಳ್ತಾ ಇದ್ದೇನೆ. ಒಳಗಡೆ ಮಲ್ಕೋತೀಯ ಕಾರಣವಿಲ್ಲದೆ ಕರುಣೆಯನ್ನು ಹರಿಸುವುದು ಭಗವಂತ ಮಾತ್ರ. ನೀನು ಅಂತ ಕರುಣ ಸಾಧನೆಯಾಗಿರುವಂತ ನೀನು ಒಂದು ಬಿಟ್ಟು ಕರುಣೆಯನ್ನು ನನ್ನ ಮೇಲೆ ಹರಿಸಲಾರೆಯ. ಈಶ್ವರಿ, ಪರಮೇಶ್ವರಿ, ಜಗದೀಶ್ವರಿ, ಸರ್ವೇಶ್ವರಿ, ಉಮಾ ಮಹೇಶ್ವರಿ, ಇಲ್ಲಪ್ಪ, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನ್ನ ಪಾಲಿಗಿಲ್ಲ. ಕರುಣೆಯನ್ನು ತೋರದ ಮುಖೇನವಾಗಿ ನಿಮ್ಮ ಮಗಳನ್ನು ಉತ್ತರಿಸಬೇಕು. ತಪ್ಪಾಯಿತಪ್ಪ, ತಪ್ಪಾಯಿತು. ಹೆದರಿಕೊಳ್ಳಬೇಕ. ತಪ್ಪಾದ್ದು ಗೊತ್ತಾಗುತ್ತೆ ನನಗೆ. ಎಷ್ಟು ಗೊತ್ತಾಯ್ತು ನನ್ನದು ನಿನಗೆ ಅಷ್ಟು ಗೊತ್ತಿಲ್ಲ. ತಡವಾಗಿ ಅಂದ ಚಂದ ಒಂದಿಷ್ಟು ತಡವಾಯಿತು.